ಹಲೋ ಎವ್ರಿವನ್. ಕರ್ನಾಟಕದಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಮೆಡಿಕಲ್ ಕಾಲೇಜ್ ಅಂತ ಯಾವುದಾದ್ರೂ ಇದ್ದರೆ ಅದು ಕೇವಲ ಬೆಂಗಳೂರು ಮೆಡಿಕಲ್ ಕಾಲೇಜ್. ಈ ಒಂದು ಕಾಲೇಜ್ ಕರ್ನಾಟಕದ ಪಾಲಿಗೆ ಒಂದು ಏಮ್ಸ್ ಕಾಲೇಜ್ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಕರ್ನಾಟಕದ ನೀಟ್ ಆಸ್ಪಿರೆಂಟ್ಸ್ಗಳಿಗೆ ಈ ಒಂದು ಕಾಲೇಜ್ ಡ್ರೀಮ್ ಕಾಲೇಜ್ ಆಗಿರೋದಂತೂ ಸತ್ಯ. ಈ ಒಂದು ಕಾಲೇಜ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಈ ಒಂದು ಕಾಲೇಜ್ನಲ್ಲಿರುವಂತಹ ಫೆಸಿಲಿಟೀಸ್ಗಳೇನು, ಈ ಒಂದು ಕಾಲೇಜ್ಗೆ ಎಷ್ಟು ಫೀಸನ್ನು ತುಂಬಬೇಕು ಮತ್ತು ಇನ್ನಿತರ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಕಾಲೇಜ್ಗೆ ಸೇರೋದಕ್ಕೆ ನಿಮಗೆ ಎಷ್ಟು ಮಿನಿಮಮ್ ಮಾರ್ಕ್ಸ್ ಇರಬೇಕು ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಷ್ಟೇ ಅಲ್ಲದೆ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಈ ಒಂದು ಕಾಲೇಜ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 1955ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಬಹಳಷ್ಟು ಹಳೆಯದಾದಂಥ ಒಂದು ಕಾಲೇಜ್ ಆಗಿದೆ. ಈ ಒಂದು ಕಾಲೇಜ್ನ ಹಾಸ್ಪಿಟಲ್ ಇದೆಯಲ್ಲ, ವಿಕ್ಟೋರಿಯಾ ಹಾಸ್ಪಿಟಲ್, ಈ ಒಂದು ಹಾಸ್ಪಿಟಲ್ 1897ರಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಥಿಂಕ್ ಮಾಡಿ ಈ ಒಂದು ಹಾಸ್ಪಿಟಲ್ ಎಷ್ಟು ವರ್ಷದ ಹಳೆಯದಾಗಿದೆ ಅಂತ. ಅಷ್ಟೇ ಅಲ್ಲದೆ ಇದಕ್ಕೆ ಅಫ್ಲಿಕ್ಟೆಡ್ ಆಗಿರುವಂಥ ಹಾಸ್ಪಿಟಲ್ಗಳು ವಿಕ್ಟೋರಿಯಾ ಆಗಿರ್ಬೋದು, ವಾಣಿ ವಿಲಾಸ್ ಆಗಿರ್ಬೋದು, ಮಿಂಟೋ ಮತ್ತು ಎಸ್ ಡಿ ಎಸ್ ಹಾಸ್ಪಿಟಲ್ಗಳು, ಈ ಎಲ್ಲ ಹಾಸ್ಪಿಟಲ್ಗಳು ಬೆಂಗಳೂರು ಮೆಡಿಕಲ್ ಕಾಲೇಜ್ನೊಂದಿಗೆ ಹೊಂದಿಕೊಂಡಿವೆ. ಈ ಒಂದು ಕಾಲೇಜ್ನಲ್ಲಿ ಟೋಟಲ್ ಆಗಿ ಎಷ್ಟು ಸೀಟ್ಗಳನ್ನು ತೆಗೆದುಕೊಳ್ತಾರೆ ಅಂದರೆ ಪ್ರತಿ ವರ್ಷ 250 ಸೀಟ್ಗಳನ್ನು ಈ ಒಂದು ಕಾಲೇಜ್ನಲ್ಲಿ ತೆಗೆದುಕೊಳ್ತಾರೆ. ಈ 250 ಸೀಟ್ಗಳಲ್ಲಿ ಮುಖ್ಯವಾಗಿ 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾದಿಂದ ಬಂದರೆ ಇನ್ನು 85% ಸೀಟ್ಗಳು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಒಂದು ಸೀಟ್ಗಳು ದೊರಕ್ತವೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಕರ್ನಾಟಕದ ನೀಟ್ ಆಸ್ಪಿರೆಂಟ್ ಕೂಡ ಆಪ್ಷನ್ ಎಂಟ್ರಿಯನ್ನು ಹಾಕುವಾಗ ಪ್ರಪ್ರಥಮವಾಗಿ ಹಾಕುವಂತಹ ಒಂದು ಕಾಲೇಜ್ ಯಾವುದಾದ್ರೂ ಇದ್ದರೆ ಅದು ಕೇವಲ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಿರುತ್ತೆ. ಈ ಒಂದು ಕಾಲೇಜ್ನಲ್ಲಿ ಫೀಸ್ ಸ್ಟ್ರಕ್ಚರನ್ನು ಗಮನ ಹರಿಸಬಹುದು. ಈ ಒಂದು ಕಾಲೇಜ್ನ ಒಂದು ಟ್ಯೂಷನ್ ಫೀಸ್ 59,850 ಆಗಿರುತ್ತೆ. ಅಷ್ಟೇ ಅಲ್ಲದೆ ಹಾಸ್ಟೆಲ್ ಫೀಸ್ ಮತ್ತು ಮೆಸ್ ಫೀಸ್ ಎಲ್ಲ ಕೂಡಿಸ್ಕೊಂಡು 49,000 ಆಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಎಕ್ಸ್ಟ್ರಾ ಫೀಸ್ ಕಾಲೇಜಲ್ಲಿ ಕೊಡಬೇಕಾದದ್ದು 11 ವರ್ಷ ಪ್ರತಿ ವರ್ಷ ಕೊಡಬೇಕಾಗ್ತದೆ. ಓವರಾಲ್ ಆಗಿ ನೋಡೋದಾದರೆ 1,20,000ವರೆಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಟೋಟಲ್ ಆಗಿ ನಿಮ್ಮದು ಖರ್ಚಾಗ್ತದೆ ಪ್ರತಿ ವರ್ಷ. ಈ ಒಂದು ಕಾಲೇಜ್ ಕ್ಯಾಂಪಸ್ ಇದೆಯಲ್ಲ, ಟೋಟಲ್ ಆಗಿ 150ರಿಂದ 200 ಎಕರ್ಸಷ್ಟು ಜಾಗವನ್ನು ಹೊಂದಿದೆ. ಈ ಒಂದು ಕಾಲೇಜ್ನಲ್ಲಿ ಬಹಳಷ್ಟು ಫೆಸಿಲಿಟೀಸ್ಗಳು ನಿಮ್ಗೆ ಸಿಗ್ತವೆ. ಅಂದರೆ ಮುಖ್ಯವಾಗಿ ಸ್ಪೋರ್ಟ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಕಲ್ಚರಲ್ ಈವೆಂಟ್ಸ್ಗಳನ್ನು ಮಾಡೋದಕ್ಕೂ ಕೂಡ ಬಹಳಷ್ಟು ಜಾಗವಿದೆ. ಅಷ್ಟೇ ಅಲ್ಲದೆ ನೀವೇನಾದರೂ ಜಿಮ್ಮನ್ನು ಮಾಡೋದಿದ್ರೂ ಕೂಡ ಕಾಲೇಜ್ ಕ್ಯಾಂಪಸ್ನಲ್ಲಿ ನಿಮಗೆ ಜಿಮ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಬಾಯ್ಸ್ ಹಾಸ್ಟೆಲ್ ಮತ್ತು ಗರ್ಲ್ಸ್ ಹಾಸ್ಟೆಲ್ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಈ ಒಂದು ಕ್ಯಾಂಪಸ್ಸಲ್ಲಿಯೇ ಕಂಡುಬರ್ತದೆ. ಈ ಒಂದು ಕಾಲೇಜ್ ಮತ್ತು ಹಾಸ್ಪಿಟಲ್ಗಳು ತುಂಬ ಹಳೆಯದಾದ್ದರಿಂದ ಈ ಒಂದು ಕಾಲೇಜ್ನಲ್ಲಿ ನೀವು ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ಗಳನ್ನು ಕೂಡ ಕಾಣಬಹುದಾಗಿರುತ್ತೆ. ಪೇಷಂಟ್ ಫ್ಲೋವನ್ನು ಕನ್ಸಿಡರ್ ಮಾಡಿದ್ರೆ ಈ ಒಂದು ಕಾಲೇಜ್ನಲ್ಲಿ ಬಹಳಷ್ಟು ಪೇಷಂಟ್ಗಳು ಬರ್ತಾರೆ, ಬಹಳಷ್ಟು ನಾಲೆಡ್ಜನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ತಾರೆ. ಈ ಒಂದು ಕಾಲೇಜ್ 4-5 ಹಾಸ್ಪಿಟಲ್ಗಳನ್ನು ಹೊಂದಿರೋದ್ರಿಂದ ಈ ಒಂದು ಕಾಲೇಜ್ನಲ್ಲಿ ಬಹಳಷ್ಟು ಪೇಷಂಟ್ಗಳು ಇರೋದ್ರಿಂದ ಕಲಿಯೋದಕ್ಕೆ ಬಹಳಷ್ಟು ನಾಲೆಡ್ಜನ್ನು ಪಡೆಯೋದಕ್ಕೆ ಕೂಡ ಈ ಒಂದು ಕಾಲೇಜ್ ಬಹಳಷ್ಟು ಉತ್ತಮವಾಗಿರುತ್ತೆ. ಈ ಒಂದು ಕಾಲೇಜನ್ನು ಆಲ್ ಇಂಡಿಯಾದಲ್ಲಿ ತೆಗೆದುಕೊಂಡ್ರೆ ಬಹಳಷ್ಟು ಕಟ್ ಆಫ್ ಇರುತ್ತೆ. ಆದ್ದರಿಂದ ಈ ಒಂದು ಕಟ್ ಆಫನ್ನು ನಾವು ಕರ್ನಾಟಕದಲ್ಲೇ ಇದ್ಕೊಂಡು ತೆಗೆದುಕೊಂಡ್ರೆ ಕರ್ನಾಟಕದಲ್ಲಿ ಕಟ್ ಆಫ್ ಕಡಿಮೆ ನಿಲ್ಲೋದ್ರಿಂದ ನಾನು ಕೇವಲ ಕರ್ನಾಟಕದ ಒಂದು ಕಟ್ ಆಫನ್ನು ಕನ್ಸಿಡರ್ ಮಾಡಿದ್ದೇನೆ. ಈಗ ಕ್ಯಾಟಗರಿ 1ನಲ್ಲಿ ನೋಡ್ಬೋದು ಲಾಸ್ಟ್ ಇಯರ್ ಎಷ್ಟು ನಿಂತಿತ್ತು ಅಂದರೆ 2024ರಲ್ಲಿ 1G ಕ್ಯಾಟಗರಿಗೆ 13,570 ಕಟ್ ಆಫ್ ನಿಂತಿತ್ತು ಮತ್ತು 1R ಕ್ಯಾಟಗರಿಯಲ್ಲಿ 22,972 ಈ ಒಂದು ಕಟ್ ಆಫ್ ನಿಂತಿತ್ತು. ಅಂದರೆ 1G ಕ್ಯಾಟಗರಿಯಲ್ಲಿ 10,000ಕ್ಕಿಂತ ಒಳಗಡೆ ಬಂದರೆ ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಒಂದು ಸೀಟ್ ಸಿಗ್ತದೆ. ಅಷ್ಟೇ ಅಲ್ಲದೆ 1R ಕ್ಯಾಟಗರಿಯಲ್ಲಿ 22,000 ಒಳಗಡೆ ನಿಮಗೆ ರ್ಯಾಂಕ್ ಬಂದರೆ ಖಂಡಿತವಾಗಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಾಲೇಜ್ನಲ್ಲಿ ನಿಮಗೆ 1K ಕ್ಯಾಟಗರಿಯಲ್ಲಿ ಯಾವುದೇ ಸೀಟ್ಗಳು ಕಾಣೋದಿಲ್ಲ. ಲಾಸ್ಟ್ ಇಯರ್ ಈ ಒಂದು ರ್ಯಾಂಕಿಗೆ 668, 658 ಬಂದಿತ್ತು. ಈ ವರ್ಷ ಎಷ್ಟು ಬರ್ತದೆ ಅಂದರೆ ಇದರಲ್ಲಿ ನೀವು -100 ಮಾಡಿಕೊಂಡ್ರೆ 568 ಅಥವಾ 558 ಈ ಒಂದು ರ್ಯಾಂಕ್ ರೇಂಜಲ್ಲಿ ಬರ್ಬೋದು ಅಂತ ಗೆಸ್ ಮಾಡ್ಬೋದಾಗಿರುತ್ತೆ. ತದನಂತರ ಬರುವಂತಹ ಕಾಲೇಜ್ ಯಾವುದಂದರೆ 2A ಕ್ಯಾಟಗರಿ. 2A ಕ್ಯಾಟಗರಿಯಲ್ಲಿ ನೀವು ಜನರಲಲ್ಲಿ ನೋಡಿಕೊಂಡ್ರೆ 11,859ಕ್ಕೆ ಕಟ್ ಆಫ್ ನಿಂತಿತ್ತು. 2A ಕನ್ನಡ ಮೀಡಿಯಮಲ್ಲಿ ನೋಡಿಕೊಂಡ್ರೆ 57,868ಕ್ಕೆ ಕಟ್ ಆಫ್ ನಿಂತಿತ್ತು. ಮತ್ತು 2AR ಅಲ್ಲಿ 15,267. ಇಲ್ಲಿ ಒಂದು ಗಮನಿಸಬಹುದು ನೀವು, 2AKಯಲ್ಲಿ ಜನರ ಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಕನ್ನಡ ಮೀಡಿಯಂ ಕಲ್ತಿರೋರ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ಒಂದು ಕಾಲೇಜ್ನ ಒಂದು ಕಟ್ ಆಫ್ನ ನೋಡ್ಬೋದು ನೀವು, 57,000ವರೆಗೆ ಕಟ್ ಆಫ್ ನಿಂತಿತ್ತು. ಈ ಒಂದು ಕಾಲೇಜ್ನಲ್ಲಿ ನಿಮಗೆ ಯಾವುದೇ ಒಂದು ಕ್ಯಾಟಗರಿ ರಿಸರ್ವೇಷನ್ ಇರಲಿಲ್ಲ ಅಂದರೆ ನೀವು ಈ ಕಾಲೇಜ್ನಲ್ಲಿ ಮಿನಿಮಮ್ ಆಗಿ 10,000 ಒಳಗಡೆ ರ್ಯಾಂಕನ್ನು ಹೊಂದಿರಬೇಕಾಗ್ತದೆ. ನಿಮಗೆ ಕನ್ನಡ ಮೀಡಿಯಂ ಅಥವಾ ರೂರಲ್ ಏನಾದರೂ ಇದ್ದರೆ ಸ್ವಲ್ಪ ಬೆನಿಫಿಟ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಮುಂದಿನ ಕ್ಯಾಟಗರಿ 2B ಕ್ಯಾಟಗರಿ. 2B ಕ್ಯಾಟಗರಿಯಲ್ಲಿ ನೋಡ್ಬೋದು 9,415ಕ್ಕೆ ಕಟ್ ಆಫ್ ನಿಂತಿತ್ತು. ನಾನು ಹೇಳಿದೆ ಯಾವುದೇ ಒಂದು ರಿಸರ್ವೇಷನ್ ಇಲ್ಲ ಅಂದರೆ ನಿಮ್ಮ ಕ್ಯಾಟಗರಿಯಲ್ಲಿ ಕೂಡ 10,000 ಒಳಗಡೆ ಬರಬೇಕಾಗ್ತದೆ ಈ ಒಂದು ಕಾಲೇಜ್ನಲ್ಲಿ ನೀವು ಸೀಟನ್ನು ತೆಗೆದುಕೊಳ್ಬೇಕಾದ್ರೆ. ಈ ಒಂದು ಕಾಲೇಜ್ನ ಒಂದು ರೂರಲ್ ರಿಸರ್ವೇಷನ್ ಇದ್ದರೆ
16,557 ಈ ಒಂದು ರೇಂಜಲ್ಲಿ ಬಂದರೆ ಈ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಕಾಲೇಜ್ ಕ್ಯಾಟಗರಿ 3A ಕ್ಯಾಟಗರಿಯಲ್ಲಿ ನೋಡಬಹುದು 10,325ಕ್ಕೆ ಕಟ್ ಆಫ್ ನಿಂತಿತ್ತು. ಅಂದರೆ 10,000 ಒಳಗಡೆ ಇದ್ದರೆ ಖಂಡಿತವಾಗಿ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತದೆ. 10,000 ಮೇಲ್ಗಡೆ ಬಂದರೆ ಈ ಒಂದು ಕಾಲೇಜ್ಗಿಂತ ನೆಕ್ಸ್ಟ್ ಕಾಲೇಜ್ಗಳು ಸಿಗುವಂಥ ಚಾನ್ಸಸ್ ಇದ್ದರೂ ಕೂಡ ಸೆಕೆಂಡ್ ರೌಂಡಲ್ಲಿ ಈ ಒಂದು ಕಾಲೇಜ್ ನಿಮಗೆ ಸಿಗುವಂಥ ಚಾನ್ಸಸ್ ಕೂಡ ಇರಬಹುದು. ಅಷ್ಟೇ ಅಲ್ಲದೆ 3R ಅಲ್ಲಿ ನೋಡಬಹುದು 16,744ಕ್ಕೆ ಕಟ್ ಆಫ್ ನಿಂತಿತ್ತು. 3A ಕನ್ನಡ ಮೀಡಿಯಮಲ್ಲಿ ಯಾವುದೇ ಒಂದು ಸೀಟ್ಗಳು ಈ ಒಂದು ಕಾಲೇಜ್ನಲ್ಲಿ ಇರಲ್ಲ. ಮುಂದಿನದು 3B ಅಲ್ಲಿ ನೋಡಬಹುದು 3BG ಅಲ್ಲಿ 6,334ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು 3BR ಅಲ್ಲಿ 11,704ಕ್ಕೆ ಕಟ್ ಆಫ್ ನಿಂತಿದೆ. ನೀವಿಲ್ಲಿ ಗಮನಿಸಬಹುದು ಇಷ್ಟುವರೆಗೆ ನೋಡ್ಕೊಂಡು ಬಂದಂತಹ ಕ್ಯಾಟಗರಿಗಳಲ್ಲಿ ಕೇವಲ ಕನ್ನಡ ಮೀಡಿಯಂ ರಿಸರ್ವೇಷನ್ ಇರುವಂತಹ 2A ಕ್ಯಾಟಗರಿಯಲ್ಲಿ ಒಬ್ಬ ವಿದ್ಯಾರ್ಥಿಗೆ 55,000ವರೆಗೆ ಕಟ್ ಆಫ್ ನಿಂತಿದೆ. ಅದೇ ಹೈಯೆಸ್ಟ್ ಕ್ಯಾಟಗರಿ ಈ ಒಂದು ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಂತಿರೋದು ನಾವು ಕಂಡು ಬರ್ತದೆ. ಆದ್ರಿಂದ ಕನ್ನಡ ಮೀಡಿಯಂ ಮತ್ತು ರೂರಲ್ ಈ ಒಂದು ರಿಸರ್ವೇಷನ್ ಇದ್ದವರಿಗೆ ಈ ಒಂದು ಕಾಲೇಜಿನಲ್ಲಿ ಸಿಗುವಂಥ ಚಾನ್ಸಸ್ ಸ್ವಲ್ಪ ಇರುತ್ತದೆ. ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ನಿಮ್ಮ ರ್ಯಾಂಕ್ ಏನಾದರೂ 15,000 ಅಥವಾ 10,000 ಒಳಗಡೆ ಇರಬೇಕಾಗ್ತದೆ ಈ ಒಂದು ಕಾಲೇಜಿನಲ್ಲಿ ನಿಮಗೆ ಸೀಟ್ ಸಿಗಬೇಕಂದ್ರೆ. ಮುಂದಿನ ಕ್ಯಾಟಗರಿ GM ಕ್ಯಾಟಗರಿಯಲ್ಲಿ ಕೂಡ 4,203ಕ್ಕೆ ಒಂದು ಕಟ್ ಆಫ್ ನಿಂತಿತ್ತು. ಮತ್ತು GMK ಅಲ್ಲಿ 15,343ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು GMR ಅಲ್ಲಿ 10,339ಕ್ಕೆ ಕಟ್ ಆಫ್ ನಿಂತಿದೆ. GM ಕನ್ನಡ ಮೀಡಿಯಮಲ್ಲಿ ನೀವು ಗಮನಿಸಬಹುದು ಇಲ್ಲಿ ಕೂಡ 15,000ವರೆಗೆ ಕಟ್ ಆಫ್ ಹೋಗಿದೆ. ಮುಂದಿನ ಕ್ಯಾಟಗರಿ SC ಕ್ಯಾಟಗರಿಯಲ್ಲಿ ನೋಡಬಹುದು SCG ಅಲ್ಲಿ 39,461ಕ್ಕೆ ಕಟ್ ಆಫ್ ನಿಂತಿದೆ. ಕನ್ನಡ ಮೀಡಿಯಮಲ್ಲಿ 62,944ಕ್ಕೆ ಕಟ್ ಆಫ್ ನಿಂತಿದೆ. ಮತ್ತು SCR ಅಲ್ಲಿ 51,381ಕ್ಕೆ ಈ ಒಂದು ಕಾಲೇಜ್ ದೊರಕಿದೆ. ಮುಂದಿನ ಕ್ಯಾಟಗರಿ ST ಕ್ಯಾಟಗರಿಯಲ್ಲಿ ಕೂಡ ನೋಡಬಹುದು SCG ಅಲ್ಲಿ 49,907ಕ್ಕೆ ಕಟ್ ಆಫ್ ನಿಂತಿದೆ. STR ಅಲ್ಲಿ 52,973ಕ್ಕೆ ಒಂದು ಕಟ್ ಆಫ್ ನಿಂತಿದೆ. ಟೋಟಲ್ ಆಗಿ ಓವರಾಲ್ ಆಗಿ ಗಮನಿಸಿದರೆ SC ಮತ್ತು ST ಅಲ್ಲಿ ಬಿಟ್ಟರೆ ಉಳಿದಿರುವಂತಹ ಎಲ್ಲ ಕ್ಯಾಟಗರಿಗಳಲ್ಲಿ 15,000 ಅಥವಾ 10,000 ಒಳಗಡೆ ನಿಮ್ಮ ರ್ಯಾಂಕ್ ಏನಾದರೂ ಬಂದರೆ ಸಿಗುವಂಥ ಚಾನ್ಸಸ್ಸು ಈ ವರ್ಷ ಕೂಡ ಇರುತ್ತದೆ ಎಂಬುದನ್ನು ಗಮನಿಸಬಹುದಾಗಿರುತ್ತೆ. ಈ ಒಂದು ಕಾಲೇಜ್ನ ಪೂರ್ತಿಯಾದಂತಹ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಇದೇ ರೀತಿ ನಿಮಗೆ ಉಳಿದಿರುವಂತಹ ಕಾಲೇಜ್ಗಳ ಬಗ್ಗೆ ಕೂಡ ಮಾಹಿತಿ ಬೇಕಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರಿ. ಧನ್ಯವಾದಗಳು.